ಇವತ್ತೇ ಕಳಿಸ್ಬಿಡ್ತೀನಿ ಸೈಡ್ಗೆ ಅಂತ ಹೇಳ್ತಾರೆ. ಅವರು ಸ್ವಲ್ಪ ತಿಳ್ಕೊಬೇಕು ರೈತರ ಕಷ್ಟ. ಯಾರಪ್ಪ ಅವರು? ಅವ್ರ ಹೆಸರೇನು? ಉತ್ತಮ್. ತಿಳ್ಕೊಬೇಕು. ಅವರು 40 ವರ್ಷದಿಂದ ಅಲ್ಲಿ ಅರ್ಜಿ ಹಾಕಿರೋದು. ಕಲ್ಲು ಮುಳ್ಳು ಗಿಡ ಗಿಂಟೆ ಸುಬ್ರಹ್ಮಣ್ಯ ನೋಡೋಗ್ರಿ ಇವತ್ತು ತೊಗರಿ ಹೇಗೈತೆ. ಸುಮ್ಮನೆ ಏಕ್ದಮ್ ನಾನು ಆರ್ಡರ್ ಮಾಡಿಕೊಡ್ತೀನಿ ಅಂದ್ರೆ ನಮಗೂ ಇದ್ದಾರೆ, DC ನಿಮಗೂ ಇದ್ದಾರೆ. ನಾನು ಇವತ್ತೇ ಇದನ್ನು ತಹಸೀಲ್ದಾರ್ ಕಡೆಯಿಂದ DC ಬರೀತೀನಿ, ಅದು ರಜೆ ಮಾಡೋಕ್ಕೆ. ಯಾವ ಕಾರಣಕ್ಕಲ್ಲಿ ಈಗಾಗಲಿ PDO ಆಗಲಿ ಅಲ್ಲಿ ಹೋಗ್ಬಾರ್ದು ಜಮೀನಿಗೆ. ಅಲ್ಲಿ ಕೆರೆ ಐತೆ, ಕೆರೆಗಾರ ಮನೆ ಕಟ್ತಾರೆ. ನೀವೆಲ್ಲ ಹೇಗೆ ಅವ್ರಿಗೆ ಗೌರವ ಐತೆ ಅಲ್ಲಿ ಮಾತಾಡೋದು. ನಾನು ಇದೆಲ್ಲ ಇಟ್ಕೊಂಡು ಖಂಡಿಸಿ ಮುಂದೆ ನಾನು DC ಕೂಡ ಒಂದು ಲೆಟ್ರ್ ಬರೀತೀನಿ. ಈ ಥರ ಒಂದು ಕೆಲಸ ಆಗಲ್ಲ ನಮ್ಮ ಕಾಗಡದಲ್ಲಿ ಅಂತ ಹೇಳಿ ನಮ್ಮ ಕಾಗಡ ಪತ್ರಿಕೆ ಮಾಧ್ಯಮದವರು, ನಮ್ಮ ಪೊಲೀಸ್ ಸಿಬ್ಬಂದಿಯವರು ಮತ್ತು ಎಲ್ಲ ನಮ್ಮ ರೈತರು ಮತ್ತು ಪ್ರಗತಿಪರ ಸಂಘಟನೆಯರು ಹೇಳ್ತಾ 2 ಮಾತ್ರ ಮುಕ್ತ ಮಾಡ್ತೀನಿ. ನಿಮ್ಮ ಮುಂದೆ ಹೇಗೆ ಒಂದೆರಡು ಮಾತು ಒಂದು ನಿಮಿಷ ಕುದಿರಪ್ಪವ್ರೆ. ಈಗ ಸೆಕ್ರೆಟರಿಗಳು ಯಾರೋ ಕುಡಿದ್ಬಿಟ್ಟು ಡ್ಯೂಟಿಗೆ ಬರ್ತೀನಿ ಅಂತಿದ್ದಾರಲ್ಲ, ಅವ್ರ ಹೆಸರೇನೋ ನನಗೆ ಗೊತ್ತಿಲ್ಲ ಸರ್. ಅವ್ರು ಯಾರು ಮಹೇಶನು ಅದೇ ಥರ ಬರ್ತಾರೆ. ಇನ್ನೊಬ್ರು ಯಾರು ಈರೇಶ್, ಯಾರು ಈರೇಶನ್ ಯಾರು ಈರೇಶ್ ಸರ್. ಅವ್ರನ್ನ ನಾನು ಭಾಳ ಗೌರವಾದ್ರು. ಯಾಕಂದ್ರೆ ರೈತರ ಕಷ್ಟ ನನಗೆ ಗೊತ್ತಿದೆ. ಅಲ್ಲಿ ಬೆವರು ಸುರಿಸಿ ಅವ್ರು ಕೆಲಸ ಮಾಡೋದಾಗಿ ಇವ್ರು ನಿರ್ಲಕ್ಷ್ಯ ಮಾಡಿಬಿಟ್ರೆ ನನಗೆ ಭಾಳ ತೊಂದರೆ ಆಗ್ತಿದೆ. ತಹಸೀಲ್ದಾರ್ ಬೈದಾರ ಮಹೇಶನ್ನ ಚೇಂಬರ್ನಲ್ಲೇ ನೀವು ರೈತ ಸಂಘದಿಂದ ನೀವೇನ ಅರ್ಜಿನ ಕೊಟ್ಟಿದ್ದೀರಾ ಅವ್ರಿಗೆ? ಈ ಥರ ಇಂಥ ಕುಡಿದು ಬಂದು ಲಂಚ ತಗೊಂಡಿದ್ದಾರೆ ಅಂತ ಲೆಟ್ರ್ ಕೊಟ್ಟಿದ್ವಿ ವರದರಾಜ್ಗೆ. ಇವತ್ತವರೆಗೂ ಅದನ್ನು ಕ್ರಮ ತಗೊಂಡಿದ್ವಿ. ಒಬ್ಬರ್ತಾಗ 50,000, ಒಬ್ಬರ್ತಾಗ 20,000. ಯಾರು? ಮಹೇಶ್ ಅನ್ನೋರು. ಮಹೇಶ್ ಅಮ್ಮ ಅವ್ರಿಗೆ ಇವರು ತಾಲೂಕು ತಹಸೀಲ್ದಾರ್ ಅವ್ರು ಯಾವುದೇ ಕ್ರಮ ತಗೊಂಡಿಲ್ಲ. ಕ್ರಮನೂ ತಗೊಂಡಿಲ್ಲ. ಅವರೆಲ್ಲ ಒಂದೇ ಕಳ್ಳರನ್ನೆಲ್ಲ ಬಿಟ್ಕೊಂಡು ಅವರೆಲ್ಲ ಹಿಡ್ಕೊಂಡು ಬರ್ರಿ, ನಾನೇನೋ ಸವಡ್ಕೊಂಡು ಹೋಗ್ತೀನಿ. ಈ ಥರ ಆಗೈತಿ. ನಾವು ಇದು ಕಮ್ಯುನಿಸ್ಟ್ ಪಾರ್ಟಿಯಿಂದ CPI ಮತ್ತು ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿಯಿಂದ ತಾಲೂಕು ಕಾರ್ಯದರ್ಶಿ ರಾಮಕೃಷ್ಣ. ಸುಮಾರು 30 ವರ್ಷಗಳಿಂದ ಉಳಿವು ಮಾಡ್ತಿರುವ